ಒಂದ್ ನಿಮಿಷ ನಿಂತ್ಕೋ. ಆಹಾ, ಒಳ್ಳೆ ಮೊಟ್ಟೆ ಹಿಡಿದವರು ಬೆಂಕಿ ಕೊಳಿದ್ರೆ ಕೊಡು, ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ. ತಯಾರಿ ಚೆನ್ನಾಗಿರುತ್ತೆ ಅಲ್ವಾ? ಕೋಳಿ ಬೆಲೆ ಎಷ್ಟು? ನಿಲ್ಸೋ. ನೀನಾ? ನಾನ್ ಕೋಳಿ ಅನ್ಕೊಂಡ್ಬಿಟ್ನಲ್ಲೋ. ಕೋಳಿ ಬೆಲೆ ಕೇಳಿದ್ರೆ ನೀನು ಅಂತ ಹೇಳ್ತಾ ಇದ್ರೆ ಕೋಳಿನ ಯಾವಾಗ ಮಾಡ್ತೀಯಾ? ಒಂದ್ ಕೆಲ್ಸ ಮಾಡೋ, ಕೋಳಿ ಆನೆಗೆ ಒಂದ್ ಬೋರ್ಡ್ ತಗ್ಲಕ್ಕಿ ಕರೆಕ್ಟ್ ರೇಟ್ ಆಗೋ, ಬರೋರು ಕರೆಕ್ಟ್ ಆಗಿ ತಗೊಂಡೋಗ್ತಾರೆ. ಅಯ್ಯ ನಿನ್ನ ಅಣ್ಣ ಬಾಣ. ಹಾ ಏನ ಬಿಕ್ಲ ಅಣ್ಣ. ಓ ಬಿಕ್ಲಾನ? ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ಆಯ್ತಣ್ಣ. ಅಯ್ಯಯ್ಯೋ, ಯಾರು ಇವರೆಲ್ಲ? ಮಚ್ಚು ಕತ್ತಿ ಹಿಡ್ಕೊಂಡು ಈ ಕಡೆನೆ ಓಡ್ ಬರ್ತಾವ್ರೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಒಡ್ದಾಡಿ ಸಾಯ್ತಾ ಇರ್ತಾರೆ. ನನ್ನ ಮಕ್ಳ ಏನಿಲ್ಲ, ನನ್ ಕಡೆನೆ ಓಡ್ ಬರ್ತಾವ್ರೆ. ಹಳೆ ಸೇಡ ಯಾರಿರ್ಬೋದು? ಏಯ್, ನಾನು ಬುಡ್ಬುಡಿಕೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಊರವ್ರು ಕರ್ಕೊಂಡ್ಬಂದು ನಿನ್ಗೊಂದ್ ಗತಿ ಕಾಣಿಸ್ತಿಲ್ಲ. ನಾನು ಬುಡ್ಬುಡಿಕೆ ರುದ್ರನೇ ಅಲ್ಲ. ಇದ ವಿಷಯ? ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ರಂಗಣ, ನಿನ್ ಗುಳಿಗಲ್ಲ ಇಲ್ಲ, ಓಡೋಬಿಡು ಓಡೋಬಿಡು. ಅಣ್ಣ ಒಬ್ಬೊಬ್ಬ ಒಂದೊಂದು ಟೈಮ್ ಆಗ್ಬಿಡ್ತೀನಲ್ಲಪ್ಪ. ಎಲ್ಲ ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ, ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತ ಮಾಡ್ಬಿಟ್ರಲ್ರು ಪಾಪಿಗಳ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಳೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ, ಅದಕ್ಕೆ ಓಡೋಗ್ಬಿಟ್ರಿ. ನನ್ ಚಪ್ಲಿ ಎಲ್ಬಿಟ್ಟೆ. ಅದ್ ಎಷ್ಟು ಕಿಲೋಮೀಟರ್ ಇಂದ ಬಿದ್ದೋಗಿದ್ಯೋ? ಸೀತಾ ಊಟ ಮಾಡಿದ್ಲ? ಅವಳಾಗ್ಲೇ ಊಟ ಮಾಡಿ ಮೆಹಂದಿ ಹಚ್ಕೋತಾ ಇದ್ದಾಳೆ. ಏನ್ರಿ, ಆ ಹುಡ್ಗ ಯಾರು ಏನು ಅಂತ ವಿಚಾರಿಸಿದ್ರ? ಯಾರು? ಅವತ್ತು ಬರೋರ್ಗ್ ಬದಲಾಗಿ ಬಂದ್ ನೋಡ್ಕೊಂಡು ಹೋದ್ನಲ್ಲ ಅವನ? ರೀ, ನನ್ಗೇನೋ ಆ ಹುಡ್ಗ ನಮ್ ಸೀತಂಗೆ ಹೇಳ್ ಮಾಡ್ಸಿದ್ ಜೋಡಿ ಅಂತ ಅನ್ಸುತ್ತೆ. ನನ್ ಮಗಳಿಗೆ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡ್ಬೇಕು ಅನ್ನೋ ಆಸೆ ನನಗಿರಲ್ವಾ? ಅವತ್ತೇನೋ ದಾರಿ ತಪ್ಪ ಬಂದ್ಬಿಟ್ಟು ನಮ್ಗೆಲ್ಲ ಇಷ್ಟ ಆಗೋದ. ಅದನ್ನೇ ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ನಮ್ಮ ಮಗಳನ್ನ ಮದುವೆ ಮಾಡ್ಕೊಂತ ಕೇಳೋ ಚೆನ್ನಾಗಿರತ್ತಾ? ಅಲ್ಲ ರೀ, ಹೆಣ್ಣು ಹೆತ್ತವ್ರು ನಾವು ಹೀಗೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಸರಿಗಿರತ್ತಾ ಹೇಳಿ? ಸರಿ ಒಗ್ಗರಣೆ ಹಾಕ್ಬೇಡ. ನಾಳೆನೆ ಹೋಗಿ ಹುಡುಗನ್ ನೋಡ್ಕೊಂಡ್ ಬರ್ತೀನಿ. ನಮ್ ಹಾಗೆ ಅವ್ರಿಗೂ ನಮ್ ಹುಡುಗಿ ಇಷ್ಟ ಆದ್ರೆ ಮುಂದಿನ ತಿಂಗಳೇ ವಾಲ್ಗ ಉದಿಸ್ಬಿಡೋಣ. ಎಲ್ಲಿಗೆ ಹೊರಟೆ? ಬೆಂಕಿ ಹಿಡ್ಕೊಂಡು ಎಲ್ಲಿಗಮ್ಮ ಹೋಗ್ತಾರೆ? ನೀರ್ ತರಕ್ ಹೋಗ್ತಾ ಇದ್ದೀನಿ. ನೀರ್ ಎಲ್ಲೂ ಓಡ್ ಹೋಗೋದಿಲ್ಲ, ನಿನಗೆ ಕಾಯ್ತಾ ಇರುತ್ತೆ. ಮೊದ್ಲು ಬಂದು ಸೀರೆ ಹಿಡ್ಕೊ. ಅದನ್ನ ಆಮೇಲೆ ಮಾಡ್ಕೊಂಡ್ರೆ ಆಗಲ್ವಾ? ಯಾಕೆ ಸಿಡುಕ್ತಿಯಾ? ನೀರ್ಗಂತದೇನೆ ಅವಸರ? ಮೊದ್ಲು ಬಾ ಇಲ್ಲಿ. ಇದ್ ಸ್ವಲ್ಪ ಹಿಡ್ಕೊ. ತಗೋ ಸೂಜಿ. ಇದ್ ಸ್ವಲ್ಪ ಪೊಣ್ಸು. ತಗೋ.
ಮನಸ್ಸು ಮರ್ಕೋತಿ ಆಡ್ತಿದ್ರೆ ಕೆಲ್ಸ ಕೆಡೋದು ಹೀಗೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ ಪಾಡ್ ನನಗೆ, ನೀನ್ ಹೋಗು. ನೋಡು, ನಾವು ಆಸೆ ಪಡೋನ ಕಟ್ಕೊಳ್ಳೋದಕ್ಕಿಂತ ನಮ್ಮನ್ನು ಆಸೆ ಪಡೋನು ಕಟ್ಕೊಳ್ಳೋದೇ ವಾಸಿ. ಯಾಕೆಂದರೆ ಅವ್ರು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಇಲ್ಲಿವರೆಗೂ ಮುಟ್ಟಾಳು ಕೆಲಸ ಮಾಡ್ತಿದೆ ಅಂತ ನನಗೀಗ ಅರ್ಥ ಆಯಿತು. ಯಾವಾಗಲೂ ಒಂದೇ ಹೆಣ್ಣನ್ನು ಒಂದೇ ಬಸ್ಸನ್ನ ನಂಬ್ಕೊಂಡು ಹೋಗಬಾರ್ದು. ಯಾಕೆಂದರೆ ಆಗಾಗ ಅವೆರಡು ಕೈ ಕೊಡ್ತಾನೆ ಇರುತ್ತೆ. ಒಂದು ಮಾತ್ರ ತಿಳ್ಕೊ, ನಾವು ಒಳ್ಳೆಯವರು ಅಂತ ಹೇಳ್ಕೊಂಡ್ರೆ ಈ ಪ್ರಪಂಚ ನಂಬೋದಿಲ್ಲ. ಒಳ್ಳೆಯವ್ರನ್ನ ಒಳ್ಳೆಯವರು ಅಂತ ಅವರಾಗ ಅವರೇ ತಿಳ್ಕೊಬೇಕು. ಒಂದಂತೂ ಸತ್ಯ, ಒಂದು ಒಳ್ಳೆ ಅವಕಾಶನ ಅವಳಾಗ ಅವಳೇ ಕಳ್ಕೊಂಡು. ಏನ್ರಿ ಇದರಿಂದ ನಷ್ಟ ನನಗೇನಿಲ್ಲ, ಆಗಿದ್ದಲ್ಲ ಅವಳಿಗೆ. ಏನ್ರಿ ನಿಮ್ಮನ್ನೇ ಕರೆದ್ರಾ? ನಿನ್ನೆನೆ ನಾನು ನಿಮ್ಮನ್ನ ನೋಡಕ್ ಬಂದೆ, ಅಷ್ಟ್ರಲ್ಲೇ ನೀವು ಹೊರಟೋದ್ರಿ. ಯಾತಕ್ಕೆ? ಆವತ್ತು ನೀವು ಹೇಳಿದ್ದನ್ನೆಲ್ಲ ನಾನು ರಾತ್ರಿ ಪೂರ್ತಿ ಅಂಗತ ಮಲ್ಕೊಂಡು ಯೋಚನೆ ಮಾಡಿದೆ. ನೀವ್ ಹೇಳಿದ್ದೆ ಸರಿ ಅನ್ನಿಸ್ತು. ನೀನು ಅಂಗತ ಮಲ್ಕೊಂಡು ಯೋಚನೆ ಮಾಡ್ದೋ ಬೋರ್ ಮಲ್ಕೊಂಡು ಯೋಚನೆ ಮಾಡ್ದೋ ನನಗೆ ಗೊತ್ತಿಲ್ಲ. ನಾನು ಅರ್ಥ ಮಾಡ್ಕೊಳ್ಳೋ ನೆನಬೇಕಾಗಿತ್ತು. ಅಲ್ಲಿದ್ದಾಳೆ, ನಾ ಬರ್ತೀನಿ. ಅಯ್ಯೋ ರೀ, ಕೈ ತೆಗಿ, ಕೈ ತೆಗಿ, ಕೈ. 10 ಜನರ ಎದುರಿಗೆ ನೀವಿಷ್ಟ ಆದ್ರಿ ಅಂತ ಹೇಳ್ದವಳು ಆಮೇಲೆ ನೀವಿಷ್ಟ ಇಲ್ಲ ಅಂತ ಹೇಳ್ತೀನಾ? ಇದೆಲ್ಲ ಅವತ್ತು ಫೈಟ್ ಮಾಡಕ್ ಮುಂಚೆ ಹೇಳ್ಬೇಕಾಗಿತ್ತು. ಅಬ್ಬಾ ಎಂತ ಏಟು. ಯಾರಿಗೆ? ಇನ್ಯಾರಿಗೆ? ನನಗೆ. ಹೋಗಿ ಹೋಗಿ, ಆ ಮಾಯಣ್ಣ ಅದೆಷ್ಟಿನ ನಿಮ್ ಜೊತೆ ಇರ್ತಾಳೆ ಅಂತ ನಾನು ನೋಡ್ತೀನಿ. ಏಯ್, ಇನ್ನೊಂದ್ಸಲ ಮಾಯಾಂಗನಿ ಗಿಯಾಂಗನಿ ಅಂದ್ರೆ ಅವಳು ಹೃದಯ ಎಷ್ಟು ದೊಡ್ಡದು ಅಂತ ಗೊತ್ತಾ ನಿಂಗೆ? ಹೃದಯನೇ ಇಲ್ದವಳು ಇವಳು ಪರ ವಕಾಲತ್ ವಹಿಸ್ತೀರಾ? ಏನೇ, ಈ ಕಾಲದಲ್ಲಿ ಯಾವ ಗಂಡಸರ ಹೃದಯ ತಾನೇ ಖಾಲಿ ಇರುತ್ತೆ? ಅದ್ರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ತಿಳ್ಕೊಬಾರ್ದೇನೆ? ಕೂಗಿದ ತಕ್ಷಣ ಗತಿಗೆ ತರ ಓಡ್ ಬಂದಿದ್ಯಲ್ಲ. ಏಯ್, ಯಾರಿಗೆ ಹೇಳ್ತಿದ್ಯಾ? ಕಾಲಿಲ್ಲಿದ್ರೆ ನಾನು ಯಾಕೆ ಅವಳನ್ನ ಕರ್ಕೊಂಡ್ ಬರ್ತಿದ್ದೆ? ಹೋಗೆ. ಕೇಳಿದೇನೆ, ಬಿನ್ನಾಣಿ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಹೋಗೆ ಬಾರೆ ಅಂತ ಇಷ್ಟು ಸಲಿಗೆಯಿಂದ ಮಾತಾಡಿಸ್ತಿದ್ರಾ? ಇನ್ನೊಂದ್ಸಲ ಹಾಗೆ ಕೂಗ್ರಿ, ಆಗ್ಲಾದ್ರೂ ಇವ್ರಿಗೆ ಅರ್ಥ ಆಗ್ಲಿ. ಇವ್ ನನ್ನ ತಮ್ಮ ಕೃಷ್ಣ. ಹೆಂಗೆ? ಅಯ್ಯೋ ಪಾಪಿ, ಯಾಕೆ? ಇವಳಿಗೆ ಏನಾದ್ರು ತಂಗಿ ಇದ್ದಿದ್ರೆ ನಾನೇ ತಕೊಂಡು ಹೋಗ್ಬಿಡ್ತಿದ್ದೆ. ಇಲ್ವಲ್ಲ. ನನ್ನ ಕರ್ಮ ಅಂತಿಂತ ಹುಡುಗಿ ಇವಳೆಲ್ಲ, ಇವಳಂತ ಹುಡುಗಿ ಯಾರಿಲ್ಲ. ಲಂಗ ಇಲ್ಸೋ, ಎಲ್ಲ ಎದ್ರಕೊಂಡ್ಬಿಡ್ತಾರೆ. ಲಂಗ ಏನೋ ನೆಂದೋದ್ರೆ ನಾನ್ರಿ ಅವನು ಎಕ್ಕಡ ಕಿತ್ತೋಗಂಗ್ ಹೊಡೆದ್ಬಿಡ್ತಾನೆ. ನನ್ ಕಷ್ಟ ನನಗೆ. ಯೋ ಎಂಜಾಯ್ ಯುವರ್ ಲೈಫ್.